ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ವಿಶ್ವದಲ್ಲಿ ಎಲ್ಲೇ ಎಲೆಕ್ಷನ್ ನಡೀಲಿ, ಎಲ್ಲೇ ಹೊಸ ಸರ್ಕಾರ ಬರಲಿ, ಹೊಸ ಸರ್ವಾಧಿಕಾರಿ ಬರಲಿ, ಹೊಸ ರಾಜಾಧಿಕಾರವನ್ನು ಹಿಡಿಲಿ, ಎಲ್ಲಕ್ಕಿಂತ ಮುಖ್ಯ ಆಗೋದು ಅಮೆರಿಕದಲ್ಲಿ ಯಾರ ಅಧಿಕಾರವನ್ನು ಹಿಡಿತಿದ್ದಾರೆ, ಹೇಗೆ ಅಧಿಕಾರವನ್ನು ಹಿಡಿತಿದ್ದಾರೆ, ಅಮೆರಿಕ ಚುನಾವಣೆಯಲ್ಲಿ ಏನಾಯಿತು, ಏನಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಆದರೂ ಕೂಡ ಮೂಗು ತೂರಿಸುವಂತಹ ದೇಶ. ಹೀಗಾಗಿ ಅಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾವ ವ್ಯಕ್ತಿ ಅಮೆರಿಕದ ಶಕ್ತಿಶಾಲಿ ಹುದ್ದೆ, ಅಧ್ಯಕ್ಷನ ಹುದ್ದೆಯನ್ನು ಹಿಡಿತಾರೆ, ಅದು ಸಾಕಷ್ಟು ಮುಖ್ಯ ಆಗುತ್ತೆ. ಈಗಿನ ಅಮೆರಿಕ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಹೋದರೆ ಇನ್ನು 100% ರಿಸಲ್ಟ್ ಅಲ್ಲಿ ಇನ್ನೂ ಬಂದಿಲ್ಲ. ಆದರೂ ಕೂಡ ಸದ್ಯದ ಟ್ರೆಂಡ್ಸ್ ನೋಡ್ತಾ ಹೋದರೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ಕಳೆದುಕೊಳ್ತಾ ಇರೋ ಥರ, ಹಾಗೂ ಜೋಸೆಫ್ ಬೈಡೆನ್, ಡೆಮೊಕ್ರಾಟಿಕ್ ಪಾರ್ಟಿಯ ಜೋಸೆಫ್ ಬೈಡೆನ್ ಅಧಿಕಾರವನ್ನು ಹಿಡಿತಾ ಇರೋ ಥರ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಆದರೂ ಕೂಡ ತುಂಬ ಅಂತರ ಕಮ್ಮಿ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಸೋತರೂ ಕೂಡ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋಲ್ತಾ ಇದ್ದಾರೆ. ಜೋಸೆಫ್ ಬೈಡೆನ್ ಗೆದ್ದರೂ ಕೂಡ ಅತ್ಯಂತ ಕಡಿಮೆ ಅಂತರದಲ್ಲಿ ಗೆಲುವಿನ ಲೈನನ್ನು ಟಚ್ ಮಾಡ್ತಾ ಇದ್ದಾರೆ. ತುಂಬ ಕ್ಲೋಸ್ ಕಾಂಟೆಸ್ಟ್ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಯಾವ ವಿಚಾರಗಳು ಕಾರಣ ಆದವು ಟ್ರಂಪ್ ಅವರ ಸೋಲಿಗೆ? ಜೋಸೆಫ್ ಬೈಡೆನ್ ಗೆಲುವಿಗೆ ಕಾರಣವಾದಂಥ ಅಂಶಗಳೇನು? ಭಾರತಕ್ಕೆ ಇದರ ಮಹತ್ವ ಏನು? ಅಮೇರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ಬದಲಾಗಿ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರೆಸ್ಕೊಳ್ಳೋ ರೀತಿ ಆಗೋಗಿರೋದು ಯಾಕೆ? ನಿಜ, ಅಮೇರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, USA ಅಂದರೆ. ಆದರೆ ರಿಸಲ್ಟ್ಸ್ ನೋಡ್ತಾ ಇದ್ರೆ ಈ ಎಲೆಕ್ಷನ್ದು 2016 ಟ್ರಂಪ್ ಅವ್ರು ಗೆದ್ದಂಥ ಆ ಎಲೆಕ್ಷನ್ ಎರಡನ್ನೂ ಕೂಡ ತೆಗೆದುಕೊಂಡ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿರೋದು, ಮತ್ತಷ್ಟು ಆಗ್ತಿರೋದು ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅದರ ಬಗ್ಗೆ ಕೂಡ ನಾವು ಈ ವರದಿಯಲ್ಲಿ, ಅಮೆರಿಕ ಚುನಾವಣೆಯ ವಿಶ್ಲೇಷಣೆಯ ಈ ವರದಿಯಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀವಿ ಇದು ಹೇಗೆ, ಏನಾಗ್ತಾ ಇದೆ ಅಂತ. ಅಗೇನ್ ಆಗಲೇ ಹೇಳಿದ ಹಾಗೆ ಭಾರತಕ್ಕೆ ಇದರ ಮಹತ್ವ ಏನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ಈ ವರದಿಯನ್ನು ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ರಿಸಲ್ಟ್ ಬರ್ತಾ ಇದ್ದ ಹಾಗೆ, ಸೋಲಿನ ಲಕ್ಷಣ ಕಾಣ್ತಾ ಇದ್ದ ಹಾಗೆ, ಡೊನಾಲ್ಡ್ ಟ್ರಂಪ್ ಅವರು ಮೊದಲು ಮಾಡಿದ ಕೆಲಸ, ಇಡೀ ಎಲೆಕ್ಷನ್ ಪ್ರಾಸೆಸ್ಸೇ ಸರಿಯಿಲ್ಲ. ಎಲೆಕ್ಷನ್ನಲ್ಲಿ ಮತದಾನ ನಡೆದ ಬಳಿಕ ಮತ ಎಣಿಕೆ, ಅದರ ಮಧ್ಯೆ ಇರುವಂಥ ಟೈಮ್ ಗ್ಯಾಪ್, ಆ ಟೈಮ್ನಲ್ಲಿ ಆಗಬಹುದಾದ ಸ್ಕ್ಯಾಂಡಲ್, ಇದ್ರ ಬಗ್ಗೆ ಟ್ರಂಪ್ ಮಾತನಾಡಿದ್ರು. ಸಾಕಷ್ಟು ಗ್ಯಾಪ್ ಇದೆ ಎಲೆಕ್ಷನ್ ನಡೆಯುವಂಥ ಹಂತದಲ್ಲಿ. ವೋಟಿಂಗ್ ಮಾಡಿದ ಬಳಿಕ ಕೌಂಟಿಂಗ್ ಮಾಡುವ ಸಮಯದ ಮಧ್ಯೆ ಸಾಕಷ್ಟು ಟೈಮ್ ಗ್ಯಾಪನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಡಿಲೇ ಮಾಡ್ತಿದ್ದಾರೆ, ಇಲ್ಲಿ ಹಗರಣ ನಡೆಸ್ತಾ ಇದ್ದಾರೆ, ಮತಗಳನ್ನು ಕದಿತಾ ಇದ್ದಾರೆ ಡೆಮೊಕ್ರಾಟಿಕ್ ಪಾರ್ಟಿಯವರು. ಕೆಲವೊಂದಷ್ಟು ರಾಜ್ಯಗಳು ಕೂಡ ಡೆಮೊಕ್ರಾಟಿಕ್ ಪಾರ್ಟಿಯೊಂದಿಗೆ ಸೇರಿಕೊಂಡಿವೆ ಅಂತ ಟ್ರಂಪ್ ಆರೋಪವನ್ನು ಮಾಡಿ ಟ್ವೀಟ್ಗಳನ್ನು ಮಾಡಿದ್ರು. ಇಡೀ ಎಲೆಕ್ಷನ್ ಪ್ರಾಸೆಸ್ಸೇ ಒಂದು ರೀತಿ ದೊಡ್ಡ ಹಗರಣ ಆಗ್ತಿದೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಟ್ವೀಟನ್ನು ಮಾಡಿದ್ರು. ಟ್ವಿಟರ್ ಟ್ರಂಪ್ ಅವರ ಈ ಟ್ವೀಟ್ ಮೇಲೆ ಮಿಸ್ಲೀಡಿಂಗ್, ದಾರಿ ತಪ್ಪಿಸುವ ಟ್ವೀಟ್ ಅನ್ನೋ ರೀತಿಯಲ್ಲಿ ಲೇಬಲ್ ಕೂಡ ಹಾಕ್ತು. ಅಮೆರಿಕ ಅಧ್ಯಕ್ಷರ ಟ್ವೀಟ್ ಮೇಲೆ ಟ್ವಿಟರ್ ಈ ರೀತಿ ಲೇಬಲನ್ನು ಹಾಕ್ತು. ಇದು ಫಸ್ಟ್ ಟೈಮ್ ಅಲ್ಲ. ಟ್ವಿಟರ್ ಮತ್ತು ಟ್ರಂಪ್ ಅವರ ಜಗಳ ಬಹಳ ಹಳೆದಿದ್ದು. ಟ್ರಂಪ್ ಅವರು ಈ ರೀತಿ ಒಂದು ರೀತಿ ಕಾಂಟ್ರವರ್ಷಿಯಲ್ ಆದಂತಹ ಟ್ವೀಟ್ಗಳನ್ನು ಮಾಡ್ತಾನೆ ಬರ್ತಾ ಇರ್ತಾರೆ, ಟ್ವಿಟರ್ ಈ ರೀತಿ ಲೇಬಲ್ಗಳನ್ನು ಹಾಕ್ತಾನೆ ಬರ್ತಾ ಇರುತ್ತೆ. ಸೊ ಟ್ವಿಟರ್ಗೆ ಟ್ರಂಪ್ ಬೈತಾನೆ ಇರ್ತಾರೆ, ಅದು ಆಗ್ತಾನೆ ಇರುತ್ತೆ. ಈಗಲೂ ಕೂಡ ಅಷ್ಟೇ, ಎಲೆಕ್ಷನ್ ಪ್ರಾಸೆಸ್ ಬಗ್ಗೆನೇ ಟ್ರಂಪ್ ಕ್ವಶನ್ ಮಾಡಿದಂಥ ಟ್ವೀಟ್ ಮೇಲೆ ಟ್ವಿಟರ್ ಈ ರೀತಿ ಲೇಬಲ್ ಹಾಕಿದೆ, ದಾರಿ ತಪ್ಪಿಸುವ ಟ್ವೀಟ್ ಇದು ಅಂತ ಹೇಳಿ. ಜೊತೆಗೆ ಟ್ರಂಪ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾನು ಈ ಎಲೆಕ್ಷನ್ ರಿಸಲ್ಟ್ ಏನೇ ಬರಲಿ, ಗೆಲ್ಲಿ ಸೋಲಿ, ನಾನು ಇದನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡ್ತೀವಿ ನಾವು, ಮೋಸ ನಡೆದಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆಲ್ರೆಡಿ ಟ್ರಂಪ್ ಅವರ ಕ್ಯಾಂಪೇನ್ ಕಡೆಯಿಂದ, ಟ್ರಂಪ್ ಕ್ಯಾಂಪೇನ್ ಅಂತ ಕರೀತಾರೆ, ಇಡೀ ಚುನಾವಣಾ ಪ್ರಕ್ರಿಯೆ ನಡೆಸೋಕೆ ಟೀಮ್ ಇರುತ್ತಲ್ಲ, ಸೊ ಟ್ರಂಪ್ ಟೀಮ್ನ ಕಡೆಯಿಂದ ಈಗ 3 ರಾಜ್ಯಗಳ ವಿರುದ್ಧ, ಅಮೆರಿಕದ 3 ರಾಜ್ಯಗಳ ವಿರುದ್ಧ ಕೇಸನ್ನು ಹಾಕಲಾಗಿದೆ. ಆದರೂ ಕೂಡ ಟ್ರಂಪ್ ಅವರಿಗೇನು ಬಹಳ ಆಶಾವಾದ ಇಲ್ಲ, ಕೋರ್ಟಲ್ಲಿ ತನ್ನ ಪರವಾಗಿ ತೀರ್ಪು ಬರುತ್ತೆ ಅಂತ. ರಿಪಬ್ಲಿಕನ್ ಪಾರ್ಟಿಯ ಕಾನೂನು ಎಕ್ಸ್ಪರ್ಟ್ಸೇ ಹೇಳ್ತಾ ಇದ್ದಾರೆ, ಟ್ರಂಪ್ ಅವರು ಮಾಡ್ತಿರುವಂಥ ಆರೋಪಗಳಲ್ಲಿ ಹುರುಳಿಲ್ಲ ಅಷ್ಟೊಂದು ಅಂತ. ಸ್ವತಃ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅಂಶ ಟ್ರಂಪ್ ಅವರು ಹೇಳ್ತಿರುವಂಥದ್ದು, ವೋಟ್ಗಳನ್ನು ಕೌಂಟ್ ಮಾಡೋದು ನಿಲ್ಲಿಸ್ಬಿಡಿ, ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಏನಕ್ಕೆ ಕೇಳಿದ್ರೆ, ಎಲೆಕ್ಷನ್ ಡೇಟ್ ಆಗಿದೆ, ಇನ್ನೆಂತ ಹೊಸದಾಗಿ ವೋಟ್ ಕೌಂಟ್ ಮಾಡೋದು ಅಂತ ಟ್ರಂಪ್ ಹೇಳ್ತಿದ್ದಾರೆ. ವೋಟ್ ಕೌಂಟಿಂಗನ್ನು ಸ್ಟಾಪ್ ಮಾಡಿ ಅಂತ.
ಅದು ಸಾಧ್ಯ ಇಲ್ಲ. ವೋಟಿಂಗ್ ಪ್ರಕ್ರಿಯೆ ಮುಗಿದ ಬಳಿಕ ವೋಟ್ ಮಾಡಿದ್ರೆ ಟ್ರಂಪ್ ಹೇಳೋದ್ರಲ್ಲಿ ಒಂದು ಮೀನಿಂಗ್ ಇದೆ ಅಂತ ಹೇಳ್ಬೋದು. ಆದರೆ ಆಲ್ರೆಡಿ ಲೀಗಲಿ ಮಾಡಿರುವಂಥ ವೋಟಿಂಗ್ ಡೇಟ್ ಆದ ನಂತರವೂ ಕೂಡ ಬೇರೆ ಬೇರೆ ಕಡೆಯಿಂದ ಇಮೇಲ್ ವೋಟ್, ಅಂಚೆ ಮತಗಳು ಇನ್ನೂ ಬರ್ತಾ ಇದ್ರೆ ಅದನ್ನು ತಡಿಲಿಕ್ಕಾಗಲ್ಲ, ಕೌಂಟ್ ಮಾಡಲೇಬೇಕು ಅಂತ ಅಮೆರಿಕದ ಕಾನೂನು ತಜ್ಞರೇ ಹೇಳ್ತಿದ್ದಾರೆ. ಸೊ ಟ್ರಂಪ್ಗೆ ಇಲ್ಲೂ ಕೂಡ ಒಂದು ಆಶಾವಾದ ಇಲ್ಲ. ಕೋರ್ಟಿಗೆ ಅವರು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ, ಅಲ್ಲೂ ಕೂಡ ಅವ್ರಿಗೇನು ಗೆಲುವಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಏನೋ ಕೋರ್ಟ್ ವಿಚಾರಕ್ಕೆ ಬಂದರೆ ಒಂದು ಅಂಶವನ್ನು ಉಲ್ಲೇಖ ಮಾಡಲೇಬೇಕು ಇಲ್ಲಿ. ಟ್ರಂಪ್ ಅವರು 2016ರಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಚುನಾವಣೆಗೆ ಹೋಗುವಾಗ ಒಂದು ವಿಚಾರವನ್ನು ಹೇಳಿದರು. ಇಡೀ ಕಾನೂನು ವ್ಯವಸ್ಥೆಯಲ್ಲೂ ಕೂಡ ಅಮೆರಿಕದಲ್ಲಿ ಬರೀ ಈ ಡೆಮೊಕ್ರೆಟಿಕ್ ಪಾರ್ಟಿ ಕಡೆಯವರು ಅಥವಾ ಅವರ ಪರ ಒಲವನ್ನು ಹೊಂದಿರುವವರೇ ತುಂಬ ಹೋಗಿದ್ದಾರೆ. ಲಿಬರಲ್ ಅಂಥೇಳಿ ಉದಾರವಾದ ಅಂಥೇಳಿ ಅಮೆರಿಕವನ್ನು ಹಾಳು ಮಾಡಿ ಹಾಕಿದ್ದಾರೆ. ಅಮೆರಿಕದ ಮೂಲ ಸಂಸ್ಕೃತಿ, ಅಮೆರಿಕದ ಬಲಪಂಥೀಯರು, ಅಮೆರಿಕದ ಸಂಪ್ರದಾಯವಾದಿಗಳಿಗೆ ಸ್ಥಾನನೇ ಇಲ್ಲದಂತಾಗಿದೆ. ನನ್ನ ಅಧಿಕಾರಕ್ಕೆ ತನ್ನಿ, ನಾನು ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಈ ಅಮೆರಿಕದ ಸಂಪ್ರದಾಯವಾದಿಗಳನ್ನು ಒಂದಷ್ಟು ಜನ ತಗೊಂಡು ಕೂರಿಸ್ತೀನಿ ಅಂಥೇಳಿ ಓಪನ್ ಆಗಿ ಆಶ್ವಾಸನೆ ಕೊಟ್ಟಿದ್ರು ಟ್ರಂಪ್. ಅದರ ಅನ್ವಯ ಅವರ ಅಧಿಕಾರಕ್ಕೆ ಬಂದಂತಹ ಈ 3.5-4 ವರ್ಷಗಳಲ್ಲಿ 200ಕ್ಕೂ ಅಧಿಕ ಸಂಪ್ರದಾಯವಾದಿ ಕನ್ಸರ್ವೇಟಿವ್ ಜಡ್ಜ್ಗಳನ್ನು ಅವರು ಅಮೆರಿಕದ ನ್ಯಾಯ ವ್ಯವಸ್ಥೆಯಲ್ಲಿ ಸೇರಿಸಿದ್ರು, ಅವ್ರನ್ನ ಅಲ್ಲಿ ನೇಮಕಾತಿ ಮಾಡಿಕೊಂಡ್ರು. ಜೊತೆಗೆ ಅಮೆರಿಕದ ಸುಪ್ರೀಂ ಕೋರ್ಟ್ನ 9 ಜಡ್ಜ್ಗಳ ಬೆಂಚ್ಗೂ ಕೂಡ 2 ಕನ್ಸರ್ವೇಟಿವ್ ಸಿದ್ಧಾಂತವನ್ನು ಹೊಂದಿರೋರನ್ನ, ಸಂಪ್ರದಾಯವಾದಿಗಳನ್ನು ಟ್ರಂಪ್ ನೇಮಕ ಮಾಡಿದ್ರು. ಆದರೂ ಕೂಡ ಇಷ್ಟೆಲ್ಲ ಅವರು ತಮಗೆ ಬೇಕಾದಂಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿದ್ರೂ ಕೂಡ ಕೋರ್ಟ್ಗಳಲ್ಲಿ ಟ್ರಂಪ್ಗೆ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್ಸೇ ಆಯಿತು, ಅಂದರೆ ಹಿನ್ನಡೆನೇ ಆಯಿತು. ಟ್ರಂಪ್ ಅವರು ಓಕೆ, ಈಗಂತೂ ನನಗೆ ಬೇಕಾದ ವ್ಯಕ್ತಿಗಳಿದ್ದಾರೆ, ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಹೋದರು ಸುಮಾರು ವಿಚಾರಗಳಲ್ಲಿ. ಆದರೆ ಟ್ರಂಪ್ಗೆ ಅಲ್ಲಿ ಹಿನ್ನಡೆನೇ ಆಯಿತು. ಕೋರ್ಟ್ ಟ್ರಂಪ್ ವಿರುದ್ಧನೇ ರೂಲಿಂಗನ್ನು ಕೊಟ್ಟರು. ಆವಾಗ ಟ್ರಂಪ್ ಏನು ಹೇಳಿದ್ರು, ನಾ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮಗೆ ಅವಮಾನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್, ಈ ನ್ಯಾಯ ವ್ಯವಸ್ಥೆಯವರು ನನ್ನನ್ನು ಇಷ್ಟಪಡಲ್ಲ, ನನ್ನ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ ಕೂಡ ಓಪನ್ ಆಗಿ ಟ್ರಂಪ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು. ಇಲ್ಲಿ ಟ್ರಂಪ್ ಅವರು ಇಡೀ ಚುನಾವಣಾ ಪ್ರಕ್ರಿಯೆನೇ ಡಿಸ್ಪ್ಯೂಟ್ ಮಾಡೋಕೆ, ಸರಿ ಇಲ್ಲ, ಮೋಸ ನಡೆದಿದೆ, ಹಗರಣ ನಡೆದಿದೆ, ಕಳ್ತನ ನಡೆದಿದೆ ಮತಗಳದ್ದು ಅಂತ ಹೇಳೋಕ್ಕೆ ಏನು ಕಾರಣ? 2 ಚಾನ್ಸಸ್ ಇರ್ಬೋದು. ಒಂದಷ್ಟು ದಿವಸ ಅಧಿಕಾರಕ್ಕೆ ಅಂಟಿಕೊಂಡಿರಲಿಕ್ಕೆ, ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡಿ ಅದು ಇತ್ಯರ್ಥ ಆಗೋ ತನಕ ಸ್ವಲ್ಪ ದಿವಸ ಮಟ್ಟಿಗಾದರೂ ಕೂಡ ನಾನು ಅಂಟಿಕೊಂಡಿರ್ತೀನಿ ಚೇರ್ಗೆ ಅನ್ನೋ ಲೆಕ್ಕಾಚಾರ ಇರಬಹುದು. ಒಂದಷ್ಟು ಲಾಸ್ಟ್ ಚಾನ್ಸಸ್ನ ನಾನು ಚೆಕ್ ಮಾಡ್ತೀನಿ ಅಂತ ಇರಬಹುದು. ಅಥವಾ ಹುತಾತ್ಮನಾದೆ, ನನ್ನನ್ನೆಲ್ಲ ಸೇರಿ ಮುಗಿಸ್ಬಿಟ್ರು, ಮೋಸ ಮಾಡಿ ನನ್ನನ್ನು ಈ ರೀತಿಯಾಗಿ ಮುಗಿಸಿದ್ರು ಎಲ್ಲರೂ ಕೂಡ ಸೇರಿಕೊಂಡು, ನನಗೆ ಜನ ಬೆಂಬಲ ಇತ್ತು ಆದರೂ ಕೂಡ ನನ್ನನ್ನು 2ನೇ ಟರ್ಮ್ ಬರಕ್ಕೆ ಬಿಟ್ಟಿಲ್ಲ, ಎಲ್ಲ ಕೂಡ ಸೇರಿಕೊಂಡು ನನ್ನನ್ನು ಈ ರೀತಿ ಮಾಡಿದ್ರು, ಮೋಸದಿಂದ ಸೋಲಿಸಿದ್ರು ಅಂಥೇಳಿ ಈ ರೀತಿಯಲ್ಲಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೂ ಕೂಡ ಟ್ರಂಪ್ ಅವರು ಈ ರೀತಿಯಾಗಿ ಇಡೀ ಚುನಾವಣಾ ಪ್ರಕ್ರಿಯೆನೇ ದೊಡ್ಡ ಮೋಸ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಮೆರಿಕದ ಈ ಚುನಾವಣೆ ಏನನ್ನ ಸಾರಿ ಹೇಳ್ತಾ ಇದೆ? ಅಮೆರಿಕದ ಈ ಚುನಾವಣೆ ಟ್ರಂಪ್ ಅವರ ಯಶಸ್ಸನ್ನು ಕೂಡ ಸಾರಿ ಹೇಳ್ತಾ ಇದೆ, ಅವರ ಫೇಲ್ಯೂರನ್ನು ಕೂಡ ಸಾರಿ ಹೇಳ್ತಾ ಇದೆ. ಅದೇ ರೀತಿ ಜೋಸೆಫ್ ಬೈಡೆನ್ ಮತ್ತು ಅವರ ಡೆಮೊಕ್ರೆಟಿಕ್ ಪಾರ್ಟಿಯ ಶಕ್ತಿಯನ್ನು ಕೂಡ ಸಾರಿ ಹೇಳ್ತಾ ಇದೆ, ಅದರ ವೀಕ್ನೆಸ್ಸನ್ನು ಕೂಡ ಸಾರಿ ಹೇಳ್ತಾ ಇದೆ. ಭಾಳ ವಿಚಿತ್ರ ಅಲ್ಲ? ಎದುರಾಳಿಗಳ 2 ಪಾರ್ಟಿಯವರ ಶಕ್ತಿ ಮತ್ತು ವೀಕ್ನೆಸ್ಸನ್ನು ಸಾರಿ ಹೇಳ್ತಾ ಇದೆ ಈ ಚುನಾವಣೆ. ಯಾಕಂದರೆ ಈ ಚುನಾವಣೆ ಅತ್ಯಂತ ಡಿವೈಡೆಡ್ ಎಲೆಕ್ಷನ್ ಇದು. ಓಕೆ, 60-70% ಜನ ಒಂದು ಪಾರ್ಟಿಗೆ ವೋಟ್ ಹಾಕಿದ್ರು, ಒಂದು 30-40% ಜನ ವೋಟ್ ಹಾಕಿಲ್ಲ ಅಂದರೆ ಓಕೆ, ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ದೊಡ್ಡ ಪ್ರಮಾಣದ ಜನನೇ ಒಂದು ಪಾರ್ಟಿಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ಅಮೆರಿಕದಲ್ಲಿ ಆ ರೀತಿ ಆಗ್ತಾ ಇದೆಯಾ? ಖಂಡಿತ ಇಲ್ಲ. 2016 ಎಲೆಕ್ಷನ್ ಕೂಡ ಅಷ್ಟೇ, ಈಗ ನಡೆದಿರುವಂಥ ಎಲೆಕ್ಷನ್ ಕೂಡ ಅಷ್ಟೇ, ತುಂಬ ಡಿವೈಡ್ ಆಗಿ ಹೋಗಿದೆ ಅಮೆರಿಕ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಬದಲಾಗಿ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆಗಿ ಹೋಗಿದೆ. ಇಲ್ಲಿ ಏನು ಭಾಳ ವ್ಯತ್ಯಾಸ ಇಲ್ಲ. ಒಬ್ಬರು 50-51% ಹತ್ತಿರ ವೋಟ್ ತಗೊಳ್ತಿದ್ರೆ, ಇನ್ನೊಬ್ರು 40-49% ಹತ್ತಿರ, ಅಂದರೆ ಅರ್ಧಕ್ಕರ್ಧ ಡಿವೈಡ್ ಆಗಿ ಹೋಗಿದೆ ಮತಗಳು ಕೂಡ. ಇಬ್ಬರು ಈಕ್ವಲ್ ಆಗಿ ಮತಗಳನ್ನು ತಗೊಂಡಿದ್ದಾರೆ, ಚೂರ್ ಎಡ್ಜಲ್ಲಿ ಒಬ್ಬರು ಮೇಲೆ ಬರ್ತಾ ಇದ್ದಾರೆ, ದೊಡ್ಡ ಅಂತರ ಇಲ್ಲ. ಅಮೆರಿಕ ಯಾವ ರೀತಿ ಡಿವೈಡ್ ಆಗಿದೆ ಹಾಗಾದರೆ? ಯಾವುದೊಂದು ಇಶ್ಯೂ ಮೇಲೆ ಡಿವೈಡ್ ಆಗಿದ್ರೆ ಪರವಾಗಿಲ್ಲ. ಯಾವ ಥರ ಇಶ್ಯೂ? ಒಂದು ಸಭ್ಯ ವಿಚಾರ ಯಾವುದಾದ್ರೂ ಕೂಡ, ಎಕಾನಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದೋ ಒಂದು ದೇಶದ ಮಧ್ಯೆ ಯುದ್ಧ ನಡಿಬೇಕಾ ಬೇಡವಾ, ಅಮೆರಿಕದಲ್ಲಿ ಜಾಸ್ತಿ ಈ ಥರದ್ದೆಲ್ಲ ಚರ್ಚೆಗೆ ಬರುವಂಥದ್ದು. ಅಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬಡತನಕ್ಕೆ ಸಂಬಂಧಪಟ್ಟ ಹಾಗೆ,
ಆರ್ಥಿಕತೆಯನ್ನು ಉದ್ಧಾರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಎಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದು ಈ ರೀತಿ ಪರವಾಗಿಲ್ಲ ಕಮ್ಮಿ ಅಂತರದಲ್ಲಿ ಯಾರು ಗೆದ್ರೂ ಕೂಡ ನಾವು ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಆದರೆ ಅಮೇರಿಕಾದಲ್ಲಿ ಚುನಾವಣೆ ನಡೆದಿರೋದು ಯಾವ ಆಧಾರದ ಮೇಲೆ, ಅಮೇರಿಕ ಡಿವೈಡ್ ಆಗಿ ಹೋಗಿರೋದು ಯಾವ ಆಧಾರದ ಮೇಲೆ ನೋಡಿ. ಡೆಮೊಕ್ರೆಟಿಕ್ ಪಾರ್ಟಿ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರ್ಯಾರು ಅಂತ ಹೇಳ್ತೀವಿ. ಅರ್ಬನ್ ಅಮೇರಿಕಾ ಅಂದರೆ ಅಮೇರಿಕದ ನಗರ ಪ್ರದೇಶದಲ್ಲಿರುವಂಥವರು, ಅತಿಯಾದ ವಿದ್ಯಾವಂತರು, ಒಳ್ಳೆಯ ಸೊಫಿಸ್ಟಿಕೇಟೆಡ್ ಜಾಬ್ಗಳಲ್ಲಿರುವಂಥವರು, ಕಪ್ಪು ವರ್ಣೀಯರು ಮತ್ತು ವಲಸಿಗರು ಮತ್ತು ಕಲರ್ಸ್ ಅಂತ ಕರೀತಾರೆ. ಅಂದರೆ ಅಲ್ಲಿ ಅಮೇರಿಕಾದಲ್ಲಿ ಮೂಲ ಅಮೇರಿಕನ್ಸ್ ವೈಟ್ ಅಮೇರಿಕನ್ಸ್ ಬಿಟ್ಟರೆ ಉಳಿದ ಬೇರೆ ಬೇರೆ ಕಲರ್ಸ್ನವರು, ಅಂದರೆ ಬ್ರೌನ್ ಕಲರ್ನವರು, ಬ್ಲ್ಯಾಕ್ ಕಲರ್ನವರು, ಈ ರೀತಿ ಇರ್ತಾರಲ್ಲ, ರೆಡ್ ಕಲರ್ನವರು, ಎಣ್ಣೆಗೆಂಪನವರು, ಈ ಕಲರ್ನವ್ರನ್ನೆಲ್ಲ ಒಂದು ಸೇರಿ ಕಲರ್ಸ್ ಅಂತ ಕರೀತಾರೆ. ಇಲ್ಲಿ ಅದು ಒಂದು ಪಂಗಡ. ಇಲ್ಲಿ ಜಾತಿ ಲೆಕ್ಕದಲ್ಲಿ ನಡೆದ್ರೆ ಅಲ್ಲಿ ಬಣ್ಣದ ಲೆಕ್ಕದಲ್ಲಿ ಭಾಳ ನಡೆಯುತ್ತೆ ಅಮೇರಿಕಾದಲ್ಲಿ. ಅಮೇರಿಕಾದಲ್ಲಿ ಈಗ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡೋರು ನಗರ ಪ್ರದೇಶದ ಅಮೇರಿಕನ್ಸ್, ಕಪ್ಪು ವರ್ಣೀಯರು, ವಲಸಿಗರು ಮತ್ತು ಈ ಕಲರ್ಸ್, ಹಾಗೂ ಯಾರೆಲ್ಲ ಸಾಕಷ್ಟು ಶಿಕ್ಷಿತರಿದ್ದಾರೆ, ಓದೋರು ತುಂಬ ಜಾಸ್ತಿ ಇದ್ದಾರೆ, ಯಾರೆಲ್ಲ ಉದಾರವಾದಿ ಚಿಂತನೆಗಳನ್ನು ಹೊಂದಿದ್ದಾರೆ, ಇವರೆಲ್ಲರೂ ಕೂಡ ಈ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಈ ಹಿಂದೆ ಒಬಾಮಾ ಅವರು 2 ಸಲ ಗೆದ್ದಿದ್ದು ಕೂಡ ಡೆಮೊಕ್ರೆಟಿಕ್ ಪಾರ್ಟಿಯಿಂದನೇ. ಈಗ ಜೋಸೆಫ್ ಬೈಡೆನ್ ಕೂಡ ಇದೇ ಪಾರ್ಟಿಯಿಂದ. ಎದುರಾಳಿ ಪಕ್ಷ ರಿಪಬ್ಲಿಕನ್ ಪಕ್ಷ, ಡೊನಾಲ್ಡ್ ಟ್ರಂಪ್ ಅವರ ಪಕ್ಷ. ಹಿಂದೆ ಜಾರ್ಜ್ ಡಬ್ಲ್ಯೂ ಬುಷ್ ಅವ್ರು ಗೆದ್ದಿದ್ದು ಇದೇ ರಿಪಬ್ಲಿಕನ್ ಪಾರ್ಟಿಯಿಂದ, ಟ್ರಂಪ್ ಅವ್ರು ಗೆದ್ದಿದ್ದು ಕೂಡ ಇದೇ ಪಾರ್ಟಿಯಿಂದ. ಈ ರಿಪಬ್ಲಿಕನ್ ಪಾರ್ಟಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ? ಬಿಳಿ ಅಮೇರಿಕನ್ನರು. ನೋಡಿ, ಬಣ್ಣದ ಆಧಾರದ ಮೇಲೆ ಬಿಳಿ ಅಮೇರಿಕನ್ನರು ಅಂದರೆ ಎಲ್ಲ ಬಿಳಿ ಅಮೇರಿಕನ್ನರು ಮಾಡ್ತಾರೆ ಅಂತೆಲ್ಲ, ಬಟ್ ರಿಪಬ್ಲಿಕನ್ ಪಾರ್ಟಿಗೆ ಬರುವ ಅತಿ ಹೆಚ್ಚು ಮತಗಳಲ್ಲಿ ಹೆಚ್ಚು ಬಿಳಿ ಅಮೇರಿಕನ್ನರದ್ದು ಬರುತ್ತೆ. ಮೂಲ ಅಮೇರಿಕನ್ಸ್ ಅಂತ ಹೇಳ್ತಾರೆ, ಇವ್ರದ್ದು ಬರುತ್ತೆ. ಜೊತೆಗೆ ಅಮೇರಿಕದ ಬಲಪಂಥೀಯರು, ಇಲ್ಲಿ ಮಾತ್ರ ಅಲ್ಲ, ಅಮೇರಿಕದಲ್ಲೂ ಕೂಡ ಬಲಪಂಥ, ಎಡಪಂಥ, ಎಲ್ಲ ಪಂಥಗಳು ಅಲ್ಲೂ ಕೂಡ ಇದ್ದಾವೆ. ಅಮೇರಿಕದ ಬಲಪಂಥ, ಅಮೇರಿಕದಲ್ಲಿ ಎಲ್ಲದರಲ್ಲೂ ಕೂಡ ಮೂಲ ಕ್ರಿಶ್ಚಿಯನ್ನರ ಪ್ರಭಾವ ಜಾಸ್ತಿ ಇರಬೇಕು, ಅಲ್ಲಿನ ಮೂಲ ಅಮೇರಿಕನ್ನರ ಪ್ರಭಾವ ಜಾಸ್ತಿ ಇರಬೇಕು, ಹೊರಗಿಂದ ಬಂದವ್ರಿಗೆ ಇರಬಾರ್ದು. ಹೊರಗಿಂದ ಬಂದವರೆಲ್ಲ ಅಮೇರಿಕದಲ್ಲೆಲ್ಲ ಅಪರ್ಚುನಿಟಿ ನುಂಗ್ ಹಾಕ್ತಿದ್ದಾರೆ, ಮೂಲ ಅಮೇರಿಕನ್ನರಿಗೇನು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಬಲಪಂಥೀಯರು, ಅಮೇರಿಕದ ಬಲಪಂಥೀಯರು, ಇವರೆಲ್ಲರೂ ಕೂಡ ರಿಪಬ್ಲಿಕನ್ ಪಾರ್ಟಿ, ಡೊನಾಲ್ಡ್ ಟ್ರಂಪ್ ಅವರ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಡಿವೈಡ್ ಆಗೋಗಿದೆ ಅಮೇರಿಕ. ನೀವು ಅಮೇರಿಕದ ಈ ಮ್ಯಾಪ್ ನೋಡಿ, ಎಲ್ಲೆಲ್ಲಿ ಬ್ಲೂ ಕಾಣಿಸ್ತಿದೆಯಲ್ಲ, ಈ ಬ್ಲೂ ಕಾಣಿಸ್ತಿರೋ ಕಡೆ ಎಲ್ಲ ಡೆಮೊಕ್ರೆಟಿಕ್ ಪಾರ್ಟಿಯವರು ಗೆದ್ದಿದ್ದಾರೆ ಅಂತ ಅರ್ಥ, ಅವ್ರ ಶಕ್ತಿ ಜಾಸ್ತಿ ಇದೆ ಅಂತ ಅರ್ಥ. ಈ ರೆಡ್ ಎಲ್ಲೆಲ್ಲ ಕಾಣುತ್ತಲ್ಲ, ಅಲ್ಲೆಲ್ಲ ಕಡೆ ಈ ರಿಪಬ್ಲಿಕನ್ ಪಾರ್ಟಿ, ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತ ಕರೆಸ್ಕೊಳ್ಳೋದು ರಿಪಬ್ಲಿಕನ್ ಪಾರ್ಟಿ, ಅವರ ಸ್ಟ್ರೆಂತ್ ಜಾಸ್ತಿ ಇದೆ, ಅವರಲ್ಲಿ ಶಕ್ತಿಯನ್ನು ಜಾಸ್ತಿ ತೋರಿಸಿದ್ದಾರೆ ಅಂತ ಅರ್ಥ. ಅಮೆರಿಕದ ಈಸ್ಟ್ ಕೋಸ್ಟ್ ಮತ್ತು ವೆಸ್ಟ್ ಕೋಸ್ಟ್ 2 ಪ್ರದೇಶ ಇದೆಯಲ್ಲ, ಅಮೆರಿಕದ 2 ಕರಾವಳಿ ತೀರಗಳು, 2 ಸೈಡು, ಇಲ್ಲಿ ಜಾಸ್ತಿ ನಗರಗಳ ಬೆಳವಣಿಗೆ ಆಗಿದೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಇಲ್ಲೇ ನಡೆಯೋದು. ವಿಶೇಷವಾಗಿ 2 ಕಡೆ ವೆಸ್ಟ್ ಕೋಸ್ಟ್ನಲ್ಲಿ ಪೂರ್ತಿ ಎಲ್ಲ ದೊಡ್ಡ IT ಕಂಪ್ನಿಗಳು, ಸಾಫ್ಟ್ವೇರ್ ದಿಗ್ಗಜ ಕಂಪ್ನಿಗಳೆಲ್ಲ ಇರೋದು ವೆಸ್ಟ್ ಕೋಸ್ಟ್ನಲ್ಲಿ. ನಿಮಗೆ ಈಸ್ಟ್ ಕೋಸ್ಟ್ನಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳು, ಕೈಗಾರಿಕೆಗಳು, ರಾಜಕೀಯ ಶಕ್ತಿ ಕೇಂದ್ರ ಎಲ್ಲವೂ ಕೂಡ ಇರೋದು ನಿಮಗೆ ಈಸ್ಟ್ ಕೋಸ್ಟ್ನಲ್ಲಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆಧುನಿಕ ನಗರ ಪ್ರದೇಶಗಳೆಲ್ಲವೂ ಕೂಡ ಇರೋದು ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ನಲ್ಲಿ, 2 ಕಡಲ ತೀರಗಳಲ್ಲೇ ಇರೋದು. ಮಧ್ಯ ಅಮೇರಿಕ ಇದೆಯಲ್ಲ, ಮಧ್ಯ ಮತ್ತು ದಕ್ಷಿಣ ಅಮೇರಿಕ, ಇದೆಲ್ಲವೂ ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಲ್ಲಿ. ಅಂತ ದೊಡ್ಡದು ಅಭಿವೃದ್ಧಿ ನಮ್ಮ ಥರ ಏನು ಅಷ್ಟೇನು ಹಿಂದೆ ಉಳಿದಿಲ್ಲ ಅವರು, ಬಟ್ ಅಮೇರಿಕದಲ್ಲಿ ಉಳಿದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಭಿವೃದ್ಧಿಯಲ್ಲಿ ಹಿಂದೆ ಇರುವಂತಹ, ತುಂಬ ಕಮ್ಮಿ ಎಜುಕೇಟೆಡ್ ಪೀಪಲ್ ಇರುವಂತಹ, ಜನ ಇರುವಂತಹ ಪ್ರದೇಶಗಳು ಇವೆಲ್ಲವೂ ಕೂಡ ಹಳ್ಳಿಗಾಡಿನ ಅಮೇರಿಕ ಅಂತ ಅನ್ಕೊಳ್ಳಿ. ಇದೆಲ್ಲ ನಗರ ಅಮೇರಿಕ, ಇದು ಹಳ್ಳಿಗಾಡಿನ ಅಮೇರಿಕ, ಗ್ರಾಮೀಣ ಅಮೇರಿಕ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ರಿಪಬ್ಲಿಕನ್ ಪಾರ್ಟಿಗೆ ಜಾಸ್ತಿ ಬೆಂಬಲ ಸಿಗ್ತಾ ಇದೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಅದು. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಲಾಸ್ಟ್ 2016ರಲ್ಲಿ ಹೇಳ್ಕೊಂಡ್ಬಂದರು. ಈಗ ಕೀಪ್ ಅಮೇರಿಕಾ ಗ್ರೇಟ್, ನಾವು ಗ್ರೇಟ್ ಮಾಡಿದ್ದೀವಿ, ಅದನ್ನು ಗ್ರೇಟ್ ಆಗಿ ಮುಂದುವರಿಸ್ಕೋಬೇಕು ಅನ್ನೋದು ಅವರ ಘೋಷವಾಕ್ಯ ಆಗಿತ್ತು. ಆ ಘೋಷವಾಕ್ಯಕ್ಕೆ ಬೆಂಬಲ ಸಿಕ್ಕಿದ್ದು ಈ ಗ್ರಾಮೀಣ ಅಮೇರಿಕದಲ್ಲಿ ಮಾತ್ರ ಜಾಸ್ತಿ ಬೆಂಬಲ ಸಿಕ್ಕಿರುವಂಥದ್ದು. ಸಿಕ್ಕಿದೆ ನಗರ ಪ್ರದೇಶದಲ್ಲೂ ಕೂಡ ಅಲ್ಪ ಸ್ವಲ್ಪ, ಆದರೆ ತುಂಬ ಕ್ಲಿಯರ್ ಆಗಿ, ಡಿಸ್ಟಿಂಕ್ಟ್ ಆಗಿ ಓಕೆ ಇಲ್ಲೇ ಜಾಸ್ತಿ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿಗೆ. ಈ ಗ್ರಾಮೀಣ ಅಮೇರಿಕಾದಲ್ಲಿನೇ ಏನು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂದರೆ ಏನು? ಅವ್ರ ಪ್ರಕಾರ ಅಮೇರಿಕವನ್ನು ಮತ್ತೆ ಗ್ರೇಟ್ ಮಾಡೋದು ಅಂತ ಹೇಳಿದ್ರೆ ಹೊರಗಿನವ್ರನ್ನ ಹೊರಗೆ ಹಾಕೋದು, ವಲಸಿಗರನ್ನ ಹೊರಗೆ ಹಾಕೋದು, ಕಪ್ಪು ವರ್ಣೀಯರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು. ಮೂಲ ಅಮೇರಿಕನ್ಸ್ ಏನಿದ್ದಾರೆ, ಮೂಲ ಕ್ರಿಶ್ಚಿಯನ್ ನೇಟಿವ್ ಅಮೇರಿಕನ್ಸ್ ಏನಿದ್ದಾರೆ,
ಈಗ ವಲಸಿಗರಲ್ಲೂ ಕೂಡ ಕ್ರಿಶ್ಚಿಯನ್ ಧರ್ಮದವರೇ ಇರುವಂಥದ್ದು. ಈ ಲ್ಯಾಟಿನೋ ಅಮೇರಿಕನ್ಸ್, ಹಿಸ್ಪ್ಯಾನಿಕ್ ಅಂದರೆ ಈ ಸ್ಪ್ಯಾನಿಷ್ ಭಾಷೆ ಮಾತನಾಡುವಂಥ ಅಮೇರಿಕನ್ಸ್, ಇವರೆಲ್ಲರೂ ಕೂಡ ಇದ್ದಾರಲ್ಲ, ಅವರು ಕ್ರಿಶ್ಚಿಯನ್ ಧರ್ಮೀಯರೇ. ಆದರೂ ಕೂಡ ಮೂಲ ಅಮೇರಿಕನ್ ಕ್ರಿಶ್ಚಿಯನ್ಸ್ ಇವರಿಗೆ ಅಧಿಕಾರ ಸಿಗಬೇಕು, ಆವಾಗಲೇ ಅಮೇರಿಕಾ ಗ್ರೇಟ್ ಆಗೋದು ಅನ್ನುವಂಥದ್ದು ಟ್ರಂಪ್ ಅವರ ನಿಲುವು. ಅವರ ಈ ಸಿದ್ಧಾಂತಕ್ಕೆ ಮಧ್ಯ ಮತ್ತು ಗ್ರಾಮೀಣ ಅಮೆರಿಕದಲ್ಲಿ ಹೆಚ್ಚಿನ ಬೆಂಬಲ ಸಿಕ್ಕಿದೆ. ಸೊ ಈ ರೀತಿ ಅಮೆರಿಕ ಡಿವೈಡ್ ಆಗಿ ಹೋಗಿದೆ, ಕ್ಲಿಯರ್ ಕಟ್ ಡಿವೈಡ್. ಅರ್ಧ ಅಮೆರಿಕ ಒಂಥರ ಯೋಚನೆ ಮಾಡುತ್ತೆ, ಇನ್ನರ್ಧ ಅಮೆರಿಕ ಇನ್ನೊಂಥರ ಯೋಚನೆ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಷ್ಟೆಲ್ಲ ಹಗರಣಗಳ ಆರೋಪ, ಇಂಪೀಚ್ಮೆಂಟ್, ವಾಗ್ದಂಡನೆ ಕೂಡ ಪ್ರಯತ್ನ ನಡೀತು ಟ್ರಂಪ್ ಅವ್ರ ಮೇಲೆ, ಸಾಲು ಆರೋಪ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಇವಾಗಲೂ ಟ್ರಂಪ್ ಅವರಿಗೆ ಸೋತರೂ ಕೂಡ ಟ್ರಂಪ್ ಅವರಿಗೆ ಹತ್ತಿರ ಅರ್ಧಕ್ಕರ್ಧ ಮತ ಬೀಳುತ್ತೆ ಅಂತ ಹೇಳಿದ್ರೆ ಅವರ ಸಿದ್ಧಾಂತಕ್ಕೆ ಇನ್ನೂ ಕೂಡ ಆ ಅರ್ಧಕ್ಕರ್ಧ ಜನನಾದರೂ ಕೂಡ ಬೆಂಬಲ ಕೊಡ್ತಿದ್ದಾರೆ ಅಂತ ಅರ್ಥ. ಇದೇನು ಹೇಳುತ್ತೆ? ಅಮೆರಿಕದಲ್ಲಿ ಅರ್ಧ ಜನ ಒಂಥರ ಯೋಚನೆ ಮಾಡ್ತಾರೆ, ಇನ್ನರ್ಧ ಜನ ಇನ್ನೊಂಥರ ಯೋಚನೆ ಮಾಡ್ತಾರೆ, ಅಮೆರಿಕ ಡಿವೈಡ್ ಆಗಿದೆ ಅಂತ ಅರ್ಥ. ಈ ಹಿಂದೆ ಈ ರೀತಿ ಇರಲಿಲ್ವಾ? ಈ ರೀತಿ ಅಮೆರಿಕದಲ್ಲಿ ಆಗಾಗ ಆಗ್ತಿರುತ್ತೆ. ಈ ರೀತಿ ಒಂದಷ್ಟು ವರ್ಷ ನಡೆಯುತ್ತೆ, ಡಿವೈಡೆಡ್ ಅಮೆರಿಕ ಒಂದಷ್ಟು ವರ್ಷ ನಡೆಯುತ್ತೆ. ಆಮೇಲೆ ಸಡನ್ನಾಗಿ ಯಾರು ಒಬ್ಬರು ಎಲ್ಲರನ್ನೂ ಒಂದು ಮಾಡೋಂಥವ್ರು ಬರ್ತಾರೆ, ಒಂದು ತಕ್ಕಮಟ್ಟಿಗೆ ಒಂದು ಮಾಡ್ತಾರೆ, ಮತ್ತೆ ಇನ್ನೊಬ್ರು ಯಾರಾದರೂ ಕೂಡ ಅದನ್ನೆಲ್ಲ ಬ್ರೇಕ್ ಮಾಡಿ ಅಮೆರಿಕವನ್ನು ಡಿವೈಡ್ ಮಾಡೋಂಥವ್ರು ಬರ್ತಾರೆ, ಮತ್ತೆ ಡಿವೈಡ್ ಆಗುತ್ತೆ. ಈ ರೀತಿ ಆಗ್ತಾನೆ ಇರುತ್ತೆ. ಹಿಂದೆ ಡೆಮೊಕ್ರೆಟಿಕ್ ಪಾರ್ಟಿ ಗೆದ್ದಂಥ ಸಂದರ್ಭದಲ್ಲಿ, ಒಬಾಮಾ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ 2 ಟರ್ಮ್ ಆದರು ಒಬಾಮಾ ಅವರು, 8 ವರ್ಷ ಅಮೆರಿಕದ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ಒಬ್ಬ ಕಪ್ಪು ವರ್ಣೀಯ ಆಗಿದ್ರೂ ಕೂಡ ಕಪ್ಪು ವರ್ಣೀಯರು, ವಲಸಿಗರು, ಮೂಲ ಅಮೆರಿಕನ್ನರು, ಬಿಳಿ ಅಮೆರಿಕನ್ನರು ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ಒಬಾಮಾ ಅವ್ರನ್ನ 2 ಸಲ ಗೆಲ್ಲಿಸಿದ್ರು, ಬರಾಕ್ ಒಬಾಮಾ ಅವ್ರನ್ನ. ಆ ಸಂದರ್ಭದಲ್ಲಿ ಸ್ವಲ್ಪ ಅಮೇರಿಕ ಯುನೈಟ್ ಆಗಿತ್ತು, ನಿಜವಾದ ಅರ್ಥದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿತ್ತು. ಆದರೆ ಈಗ ಮತ್ತೆ ಡಿವೈಡೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಗಿದೆ. ಜಗತ್ತಿಗೆಲ್ಲ ಉಪದೇಶ ಮಾಡುವಂಥ ಅಮೇರಿಕ ಮಾನವ ಹಕ್ಕುಗಳ ಬಗ್ಗೆ ಬಣ್ಣದ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ ಡಿವೈಡ್ ಆಗಿದೆ. ಹಾಗಾದರೆ ಕ್ವಿಕ್ ಆಗಿ ಟ್ರಂಪ್ ಅವರ ಸೋಲಿಗೆ ಕಾರಣ ಏನು? ಹಾಗಾದರೆ ಇದು 28 ವರ್ಷಗಳ ದಾಖಲೆ. ಇದು ಒಬ್ಬ ಆಡಳಿತಾರೂಢ ಅಧ್ಯಕ್ಷ, ಅಧಿಕಾರದಲ್ಲಿರೋ ಅಧ್ಯಕ್ಷ 2ನೇ ಸಲ ನಾನು ನಿಲ್ತೀನಿ ಅಂತ ಹೋದಂಥ ಸಂದರ್ಭದಲ್ಲಿ ಗೆಲ್ತಾನೆ ಬಂದಿದ್ರು ಕಳೆದ 28 ವರ್ಷಗಳಲ್ಲಿ. 2 ಟರ್ಮ್ ಸಿಗ್ತಾ ಬಂದಿತ್ತು. ಆದರೆ ಕಳೆದ 28 ವರ್ಷಗಳಲ್ಲಿ ಮೊದಲ ಬಾರಿಗೆ 2ನೇ ಟರ್ಮ್ ಬಯಸಿ ಆಸೆ ಪಟ್ಟು ಹೋದಂತಹ ಅಧ್ಯಕ್ಷರೊಬ್ಬರನ್ನ ಅಮೇರಿಕ ಸೋಲಿಸಿ ಕಳಿಸ್ತಾ ಇದೆ. ಹಾಗಾದರೆ ಅಂಥದ್ದು ಏನಾಯಿತು? ಯಾಕೆ ಈ ರೀತಿ ಆಯಿತು ಡೊನಾಲ್ಡ್ ಟ್ರಂಪ್ ಅವರಿಗೆ? ಇಮ್ಮಿಡಿಯೇಟ್ ರೀಸನ್, ದೊಡ್ಡ ಕಾರಣ ಅಂತ ಹೇಳಿದ್ರೆ ಈ ಕಾಯಿಲೆ ಕೊರೋನಾ ಬಂತು. 2 ಲಕ್ಷಕ್ಕೂ ಅಧಿಕ ಅಮೆರಿಕನ್ನರು ಪ್ರಾಣವನ್ನು ಕಳ್ಕೊಂಡ್ರು. ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ಆಯಿತು ಟ್ರಂಪ್. ಆ ರೀತಿ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಯಿತು. ಆದರೂ ಕೂಡ ನಿಧಾನಕ್ಕೆ ಕೇಸಸ್ ಕಮ್ಮಿ ಆಗ್ತಾ ಬಂದಿತ್ತು. ಸರಿಯಾಗಿ ಕರೆಕ್ಟಾಗಿ ವೋಟಿಂಗ್ ಟೈಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಲಾಸ್ಟ್ 1 ವಾರ ಕಾಯಿಲೆ ಮತ್ತೆ ಪೀಕಿಗೆ ಹೊಡೆದು ಬಿಡ್ತು. 50-60 ಸಾವಿರ ಬಂದರೆ ಹೈಯೆಸ್ಟ್ ಅಂತಿದ್ದಿದ್ದು ಅಮೆರಿಕದಲ್ಲಿ 90,000, 98,000 ಈ ಮಟ್ಟಿಗೆಲ್ಲ ಡೈಲಿ ಪ್ರಕರಣಗಳು ಬರೋಕ್ಕೆ ಶುರು ಆಯಿತು. ವೋಟಿಂಗ್ ಟೈಮ್ಗೆ ಕರೆಕ್ಟಾಗಿ ಸೆಕೆಂಡ್ ಸ್ಪೈಕ್ ಬಂತು ಅಲ್ಲಿ. ಇದು ಸರಿಯಾಗಿ ಟ್ರಂಪ್ ಅವರ ಚಾನ್ಸಸ್ಸನ್ನು ಕಮ್ಮಿ ಮಾಡ್ತು. ಇನ್ನೊಂದೇನು, ಟ್ರಂಪ್ ಅವರ ಈ ದ್ವೇಷಪೂರಿತ ಭಾಷಣಗಳು, ಒಡೆದಾಡುವಂತಹ ರಾಜಕಾರಣ, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದ ಜನ ಅದನ್ನು ಬೆಂಬಲಿಸೋರು ಇದ್ದಾರೆ, ಅದನ್ನು ದ್ವೇಷಿಸೋರು ಕೂಡ ಇದ್ದಾರೆ. ಟ್ರಂಪ್ ಅವರ ಈ ರೀತಿಯ ರಾಜಕಾರಣವನ್ನು ಹೇಟ್ ಮಾಡೋರು ಕೂಡ ಇದ್ದಾರೆ. ಅದು ಅವರಿಗೆ ಒಂದಷ್ಟು ಹಿನ್ನಡೆಯನ್ನು ತಂದುಕೊಡ್ತು. ಜೊತೆಗೆ ಬಾಯಿ ತೆಗೆದ್ರೆ ಅವರು ಮಾತನಾಡುವಂತಹ ಒಂದು ವಿವಾದಾತ್ಮಕ ಹೇಳಿಕೆಗಳಿದೆಯಲ್ಲ, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಜನಾಂಗ, ಧರ್ಮ ಅಥವಾ ಈ ಬಣ್ಣದ ಆಧಾರದ ಮೇಲೆ ಅವ್ರು ಕೊಡುವಂಥ ಹೇಳಿಕೆಗಳು. ಅವ್ರು ಏನು ಹೇಳಿದ್ರು, ಈ ಅರ್ಬನ್ ಅಮೇರಿಕದಲ್ಲಿ ಈ ಉದಾರವಾದಿ ಸಿದ್ಧಾಂತವನ್ನು ಬೆಂಬಲಿಸುವ ಜನ ಇದ್ದಾರಲ್ಲ, ಅವರೆಲ್ಲ ಒಂದು ರೀತಿಯ ಅಪರಾಧಿಗಳು, ಅವರೆಲ್ಲ ಹೆಗಣಗಳವರು, ಈ ರೀತಿಯೆಲ್ಲ ಹೇಳಿಕೆಯನ್ನು ಕೊಟ್ಟರು. ಇಂತಹ ವಿವಾದಾತ್ಮಕ ಹೇಳಿಕೆಗಳು ಟ್ರಂಪ್ ಅವರಿಗೆ ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತು. ಜೊತೆಗೆ ಕಂಟಿನ್ಯೂಸ್ ಜಗಳ ಅವ್ರದ್ದು. ಮಾಧ್ಯಮ ಅಂದರೆ ಟ್ರಂಪ್ಗೆ ಆಗದೇ ಇಲ್ಲ, ಮಾಧ್ಯಮಕ್ಕೂ ಟ್ರಂಪ್ ಅಂದ್ರೆ ಆಗಲ್ಲ. ಇವರಿಬ್ಬರದ್ದು ಜಗಳ ನಿರಂತರವಾಗಿ ನಡೀತಾ ಇತ್ತು. ಬಾಯಿ ಬಂದಂಗೆ ಜಗಳ ಆಡ್ಕೊಳ್ಳೋದು. ಪ್ರೆಸ್ ಮೀಟ್ಗಳದ್ದು ಅಷ್ಟೇ, ನೀವು ಹಿಂಗೆ ಅಂತ ಇವರು ಪತ್ರಕರ್ತರಿಗೆ ಬೈಯೋದು, ಅವ್ರು ನೇರವಾಗಿ ಇವ್ರಿಗೆ ಬೈಯೋದು. ದಿನ ಬೆಳಗಾದರೆ ಟ್ರಂಪ್ ವಿರುದ್ಧ ಲೇಖನಗಳು ಬರೋದು ಮಾಧ್ಯಮದ ಬೇರೆ ಬೇರೆ ಸೆಕ್ಷನ್ಸ್ ಆಫ್ ಮೀಡಿಯಾದಲ್ಲಿ. ಅದಕ್ಕೆ ಟ್ರಂಪ್ ಅವ್ರು ನೀವೆಲ್ಲ ಫೇಕ್ ನ್ಯೂಸ್ ಅಂತ ಬೈಯೋದು. ಇದೇ ನಡ್ಕೊಂಡು ಬಂದಿತ್ತು. ದಿನನಿತ್ಯ ಮಾಧ್ಯಮದಲ್ಲಿ ಒಬ್ಬರ ಬಗ್ಗೆ ಕೆಟ್ಟದ್ದು ನೋಡಿ ಅದು ಪರಿಣಾಮ ಬಿದ್ದೇ ಬೀರುತ್ತೆ ಸ್ವಲ್ಪನಾದರೂ ಕೂಡ. ಸೊ ಟ್ರಂಪ್ ಅವ್ರಿಗೂ ಹಾಗೆ ಆಯಿತು. ಹಾಗಾದರೆ ಬೈಡೆನ್ ಗೆಲುವಿನ ಕಾರಣಗಳೇನು? ಅವರ ಉದಾರವಾದಿ ಸಿದ್ಧಾಂತ,
ಅವರಿಗೆ ಫಿಕ್ಸೆಡ್ ಒಂದಷ್ಟು ವೋಟ್ಸ್ನ ಅವರಿಗೆ ತಂದುಕೊಡುತ್ತೆ ಆ ಸಿದ್ಧಾಂತ. ಅಮೆರಿಕದಲ್ಲಿ ಆ ಸಿದ್ಧಾಂತವನ್ನು ಬೆಂಬಲಿಸುವವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರ ವೋಟ್ ಅವರಿಗೆ ಬಂತು. ಜೊತೆಗೆ 8 ವರ್ಷ ಅವರಿಗೆ ಉಪಾಧ್ಯಕ್ಷರಾಗಿ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಅನುಭವ ಕೂಡ, ಓಕೆ, ಅವ್ರನ್ನ ಅನುಭವ ಇದೆ, ಅವರು ಆಲ್ರೆಡಿ ವೈಟ್ ಹೌಸಲ್ಲಿ ಗೊತ್ತಿದೆ ಅವರಿಗೆ. ಬರಾಕ್ ಒಬಾಮಾ ಅಂಡ್ರಲ್ಲಿ ಇವರು 8 ವರ್ಷ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಇವ್ರನ್ನ ನಾವು ಮಾಡ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಅಮೆರಿಕನ್ ಜನ ಬಂದರು. ಅಂಥ ದೊಡ್ಡ ಇಮೇಜ್ ಏನಿರಲಿಲ್ಲ ಜೋಸೆಫ್ ಬೈಡನ್ಗೆ. ಚಾರ್ಮ್ ಇರಲಿಲ್ಲ, ಮಾಸ್ ಸಪೋರ್ಟ್ ಇರಲಿಲ್ಲ. ಒಬಾಮಾ ಅವರಿಗಿತ್ತು, ಟ್ರಂಪ್ ಅವ್ರಿಗೂ ಇತ್ತು. ಜೋಸೆಫ್ ಬೈಡನ್ಗೆ ವೈಯಕ್ತಿಕವಾಗಿ ಅಂಥ ದೊಡ್ಡ ಸಪೋರ್ಟ್ ಏನು ಇರಲಿಲ್ಲ. ಆದರೆ ಈಗ ಇಷ್ಟೊತ್ತು ನಾವು ಪಟ್ಟಿ ಮಾಡಿದ ಕಾರಣಕ್ಕಾಗಿ ಅವರಿಗೊಂದು ಸ್ವಲ್ಪ ಬೆಂಬಲ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಒಬಾಮಾ ಅವರ ಪ್ರಭಾವ, ಬರಾಕ್ ಒಬಾಮಾ 8 ವರ್ಷ ಅಧ್ಯಕ್ಷರಾಗಿ ಅಧಿಕಾರದಿಂದ ಇಳಿದು 4 ವರ್ಷ ಕಳೆದಿದ್ರು ಕೂಡ ಇವತ್ತಿಗೂ ಅವರ ಪ್ರಭಾವ ಸಾಕಷ್ಟಿದೆ ಅಮೆರಿಕದ ಮತದಾರರ ಮೇಲೆ. ಅವ್ರನ್ನ ಇನ್ನೂ ಕೂಡ ಅಮೆರಿಕದ ಜನ ಮರೆತಿಲ್ಲ. ಹೀಗಾಗಿ ಬರಾಕ್ ಒಬಾಮಾ ಅವ್ರನ್ನ ಕಡೇ ಗಳಿಗೆಯಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ಹೆಚ್ಚಾಗಿ ಪ್ರಚಾರಕ್ಕೆ ಬಳಸ್ಕೊಳ್ತು. ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಬಳಸಿದ್ದು ಕಡೆಯ 1-2 ವಾರದಲ್ಲಿ. ಹೀಗಾಗಿ ಅದರ ಪ್ರಭಾವ ಕೂಡ ಅಮೆರಿಕ ಚುನಾವಣೆ ಮೇಲೆ ಆಯಿತು. ಇಷ್ಟೊಂದು ಒಬಾಮಾ ಫೇಮಸ್ ಆದರೆ ಅವ್ರು ಯಾಕೆ 3ನೇ ಸಲ ನಿಲ್ಬೋದಾಗಿತ್ತಲ್ಲ? ನಿಲ್ಲಲ್ಲ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ 2 ಸಲ ಮಾತ್ರ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಈ ರೀತಿ ಕಡೇ ಗಳಿಗೆಯಲ್ಲಿ ಜೋಸೆಫ್ ಬೈಡನ್ ಪರವಾಗಿ ಒಬಾಮಾ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದು ಕೂಡ ಅವರಿಗೆ ಹೆಲ್ಪ್ ಮಾಡ್ತು. ಇದು ಭಾರತದ ಪಾಲಿಗೆ ಯಾವ ಸಂದೇಶವನ್ನು ನೀಡುತ್ತೆ ಅಮೆರಿಕ ಚುನಾವಣೆ? ಭಾರತಕ್ಕೆ ಇದರ ಪರಿಣಾಮ ಏನು? ಭಾರತದನ್ನು ಯಾವ ರೀತಿ ತಗೋಬೇಕು? ಹಾಗಾದರೆ ಜಗತ್ತಿನ ಎಲ್ಲ ದೇಶಗಳು ಈ ರೀತಿ ಯೋಚನೆ ಮಾಡ್ತವೆ. ಅಮೆರಿಕದ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಬೇಕು. ಯಾಕಂದರೆ ಇಡೀ ಜಗತ್ತಿನಾದ್ಯಂತ ಪ್ರಭಾವವನ್ನು ಸಾಧಿಸುವಂಥ ದೇಶ ಅಲ್ವಾ, ದೊಡ್ಡಣ್ಣ ಅಂತ ಕರೀತಾರಲ್ವಾ. ಹೀಗಾಗಿ ಅಂಥ ದೊಡ್ಡ ಮಟ್ಟಿಗೆ ಬದಲಾವಣೆ ಆಗಲ್ಲ. ಅಮೆರಿಕದಲ್ಲಿ ಯಾರ ಅಧಿಕಾರಕ್ಕೆ ಬಂದರೂ ಕೂಡ ಭಾರತದ ಮೇಲೆ ದೊಡ್ಡ ಪ್ರಮಾಣದ ಬದಲಾವಣೆ ಏನಾಗಲ್ಲ. ಯಾಕೆ ಅಂದರೆ ಅಮೆರಿಕ ಒಂದು ನಂಬಿಕಸ್ಥ ದೇಶನೇ ಅಲ್ಲ. ಅವ್ರಿಗೆ ಪೂರ್ತಿ ಸರೆಂಡರ್ ಆದರೆ ನಿಮಗೆ ಗುಲಾಮ ನಾವು ಒಂದು ಸ್ವಾಮಿ ಅಂತ ಹೇಳ್ಕೊಂಡಿದ್ರೆ ಆವಾಗ ನಮ್ಮ ರಕ್ಷಣೆಗೆ ಅವ್ರು ಬರ್ತಾರೆ. ಅವ್ರು ಹೇಳ್ದಂಗೆಲ್ಲ ನಾವು ಕೇಳಬೇಕು, ಅವ್ರು ನಮ್ಮ ರಕ್ಷಣೆಗೆ ಬರ್ತಾರೆ. ಇಲ್ಲ, ನಾವು ಇಂಡಿಪೆಂಡೆಂಟಾಗಿ ನಮ್ಮ ಫಾರಿನ್ ಪಾಲಿಸಿಯನ್ನು ಮಾಡ್ತೀವಿ, ಇಂಡಿಪೆಂಡೆಂಟಾಗಿ ನಾವು ನಮ್ಮ ರಕ್ಷಣಾ ಪಾಲಿಸಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಆಗ ಬರೋದಿಲ್ಲ. ಸ್ವತಂತ್ರವಾಗಿರ್ತೀವಿ ಅಂದರೆ ಅವ್ರು ನಮಗೆ ಅಷ್ಟಕ್ಕಷ್ಟೇ ಅವ್ರದ್ದು ಸಪೋರ್ಟು. ಯಾವಾಗ ಸಪೋರ್ಟ್ ಮಾಡ್ತಾರೆ? ಅವ್ರಿಗೆ ಬೇಕಾದಾಗ ಮಾತ್ರ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಲಾಭ ಇದ್ದರೆ ಮಾತ್ರ ಮಾಡ್ತಾರೆ. ನೋಡಿ, ಆಫ್ಘಾನಿಸ್ತಾನದಲ್ಲಿ ಕದನ ಆಗ್ತಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಈ ಪಾಕಿಗಳ ಸಪೋರ್ಟ್ ಬೇಕಾಗಿತ್ತು. ಹೀಗಾಗಿ ಭಾರತದ ವಿರುದ್ಧ ಅಮೆರಿಕ ಇತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಸರಿಯಾಗಿ ಸಪೋರ್ಟ್ ಮಾಡ್ತಿರಲಿಲ್ಲ. ಪೂರಾ ಪಾಕಿಸ್ತಾನಕ್ಕೆ ಕೇಳಿದ್ದೆಲ್ಲ ಕೊಡೋದು. F-16 ಬೇಕಾ ತಗೊಳ್ಳಿ, ಶಸ್ತ್ರಾಸ್ತ್ರ ಬೇಕಾ ತಗೊಳ್ಳಿ, ದುಡ್ಡು ಬೇಕಾ, ಡಾಲರ್ ಬೇಕಾ ತಗೊಳ್ರಿ, ನಿಮ್ಮದೇ ಅಂಥೇಳಿ. ಆಫ್ಘಾನಿಸ್ತಾನದಲ್ಲಿ ಯುದ್ಧ ಮುಗೀತು. ಅಲ್ಲಿನ ಸೇನೆಯನ್ನು ಹಂತ ಹಂತವಾಗಿ ಹಿಂಪಡ್ಕೊಳ್ತಿದ್ದಾರೆ. ಈಗ ಅವ್ರಿಗೆ ಪಾಕಿಸ್ತಾನ ಬೇಡ. ಅಮೆರಿಕಕ್ಕೆ ಈಗ ಪಾಕಿಸ್ತಾನ ಅಷ್ಟೊಂದು ಬೇಕಾಗಿಲ್ಲ. ಈಗ ಇಂಡಿಯಾ ಬೇಕು. ಯಾಕಂದರೆ ಚೈನಾ ಅಮೆರಿಕವನ್ನು ಮೀರಿಸೋ ರೀತಿಯಲ್ಲಿ ಅಮೆರಿಕ ಮೀರಿಸಿಲ್ಲ. ಆ ರೇಸ್ನಲ್ಲಿ ಚೈನಾ ಕೂಡ ಮುನ್ನುಗ್ತಿರೋದ್ರಿಂದ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಚೀನಾನ ಕೌಂಟರ್ ಮಾಡೋಕ್ಕೊಂದು ದೊಡ್ಡ ಶಕ್ತಿ ಬೇಕು ಅಮೆರಿಕಕ್ಕೆ. ಆ ಕೆಲಸಕ್ಕೆ ಪ್ರಯೋಜನಕ್ಕೆ ಬರಲ್ಲ. ಅಷ್ಟೆಲ್ಲ ಪಾಕ್ಗಿಲ್ಲ. ಚೀನಾ ಕೂಡ ಫ್ರೆಂಡ್ ಆಗಿಬಿಟ್ಟಿದೆ. ಹೀಗಾಗಿ ಈಗ ಇಂಡಿಯಾ ಬೇಕು ಅಮೆರಿಕಾಗೆ. ಈ ಕೆಲಸನೂ ಈಡೇರಿದ ಮೇಲೆ ನಮ್ಮನ್ನು ಅವ್ರು ಕೈ ಬಿಡ್ತಾರೆ ಪಕ್ಕ. ಅಮೆರಿಕನ ಪೂರ್ಣ ಪ್ರಮಾಣದಲ್ಲಿ ನಂಬಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅಂಥ ದೊಡ್ಡ ಮಟ್ಟಿಗಿನ ಬದಲಾವಣೆ ಆಗಲ್ಲ. ಅವರ ಪಕ್ಷ ಸಿದ್ಧಾಂತ ಏನೇ ಇದ್ರೂ ಕೂಡ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವರು ಭಾರತದ ಜೊತೆ ಡೀಲ್ ಮಾಡೋ ವಿಚಾರಕ್ಕೆ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ನಿರೀಕ್ಷೆಯನ್ನು ನಾವೇನು ಇಟ್ಕೊಳ್ಳೋಕ್ಕಾಗಲ್ಲ. ಇವ್ರು ಬಂದರೆ ಲಾಭ, ಇವ್ರು ಬಂದರೆ ನಷ್ಟ ಅಂತ ಬಹಳ ಏನು ನಾವು ಹೇಳೋಕ್ಕಾಗಲ್ಲ. ಆದರೆ ಕಳೆದ ಒಂದಷ್ಟು ವರ್ಷಗಳಲ್ಲಿ ಭಾರತದಲ್ಲಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ಬಳಿಕ ಒಂದು ಸ್ಟ್ಯಾಂಡ್ ತಗೊಳ್ಳೋಕೆ ಶುರು ಮಾಡಿತ್ತು ಭಾರತ. ಅಮೆರಿಕದ ಕಡೆ ವಾಲೋಕ್ಕೆ ಶುರುವಾಗಿತ್ತು. ನಮ್ಮದು ಮುಂಚೆ ಅಲಿಪ್ತ ನೀತಿ ನಮ್ಮದು, ಯಾರ ಕಡೆನೂ ಸೇರಲ್ಲ ಅಂಥೇಳಿ ನಮ್ಗೆ ಯಾರೂ ಸರಿಯಾಗಿ ಬೇಕಾದ ಸಂದರ್ಭ ಸಪೋರ್ಟ್ ಮಾಡ್ತಿರಲಿಲ್ಲ. ರಷ್ಯಾ ಜೊತೆ ಒಂದು ಒಳ್ಳೆಯ ಸಂಬಂಧ ಇತ್ತು ಅಷ್ಟೇ. ಆದರೆ ನರೇಂದ್ರ ಮೋದಿಯವರು ಬಂದ ಬಳಿಕ ಆ ಫಾರಿನ್ ಪಾಲಿಸಿ ವಿಚಾರವನ್ನು ನಾವು ತೆಗೆದು ನೋಡಿದ್ರೆ ಅಮೆರಿಕದ ಪರ ವಾಲೋಕ್ಕೆ ಶುರುವಾಗಿತ್ತು ಭಾರತ. ಮೋದಿಯವರು ಮತ್ತು ಟ್ರಂಪ್ ಅವರ ಮಧ್ಯೆ ವೈಯಕ್ತಿಕವಾಗೂ ಕೂಡ ಒಂದಷ್ಟು ಬಾಂಡಿಂಗ್ ಬೆಳೆಯೋಕ್ಕೆ ಶುರುವಾಗಿತ್ತು. ತುಂಬ ಚೆನ್ನಾಗಿ ಅವಾಗವಾಗ ಕಾಣಿಸ್ಕೊತಿದ್ರು. ಇಬ್ಬರು ಕೂಡ ಹಗ್ ಮಾಡ್ಕೋತಾ ಇದ್ರು. ಸಾಕಷ್ಟು ಅವರ ಫೋಟೋಸ್ ಸಾಕಷ್ಟು ಎಲ್ಲ ಕಡೆ ಚರ್ಚೆ ಆಗ್ತಾ ಇತ್ತು. ರ್ಯಾಲಿಗಳನ್ನು ಅಲ್ಲಿ ಅವ್ರು ನಡೆಸೋದು, ಇಲ್ಲಿ ಬಂದು ನಡೆಸೋದು, ಇದೆಲ್ಲ ನಡೀತಾ ಇತ್ತು. ಒಂದು ರೀತಿ ಫ್ರೆಂಡ್ಶಿಪ್ ಎಲ್ಲ ಶುರುವಾಗಿತ್ತು. ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಭಾರತ, ನರೇಂದ್ರ ಮೋದಿಯವರು ಟ್ರಂಪ್ ಇದ್ರೆ ನಮಗೆ ಬೆಟರ್ ಅಂಥೇಳಿ ಅಲ್ಲಿನ ಭಾರತೀಯ ಮೂಲದ ಅಮೆರಿಕನ್ನರಿಗೆ ಸಂದೇಶಗಳನ್ನು ರವಾನಿಸಿದ್ದು ಕೂಡ ಏನು ಗುಟ್ಟಾಗಿ ಉಳಿದಿಲ್ಲ. ನೇರವಾಗಿ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಮಾಡಿದರು ಕೂಡ. ಆದರೆ ಈಗ ಜೋಸೆಫ್ ಬೈಡೆನ್ ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲಿ
ಹೆಂಗೆ ಇದನ್ನು ಭಾರತ ನಿಭಾಯಿಸುತ್ತೆ? ಆ ಹಳೆ ನೆನಪುಗಳಿಗೆಲ್ಲ ನೀರು ಚೆಲ್ಲಬೇಕೀಗ. ಇಲ್ಲ ಅದು ಆ ಸಂದರ್ಭಕ್ಕೆ ಮಾತ್ರ ನಾವು ನಿಮ್ಮ ಜೊತೆ ಕೂಡ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ನಾವು ಹಳೆ ಮೆಮೊರಿಗೆಲ್ಲ ನೀರು ಚೆಲ್ಲಿ ಟ್ರಂಪ್ ಜೊತೆಗಿನ ಎಲ್ಲ ನಮ್ಮ ಸ್ವೀಟ್ ಮೆಮೊರಿಗೆಲ್ಲ ನಾವು ಅದನ್ನು ಅಳಿಸಿ ಜೋಸೆಫ್ ಬೈಡೆನ್ ಜೊತೆಗೂ ಕೂಡ ನಾವು ಸರಿಯಾಗಿ ಕೆಲಸ ಮಾಡೋದು ಹೇಗೆ, ಬೈಡೆನ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ಕೂಡ ನಾವು ಉತ್ತಮ ರೀತಿಯಲ್ಲಿ ಭಾರತದ ಸಂಬಂಧವನ್ನು ಸುಧಾರಿಸೋದು ಹೇಗೆ, ಭಾರತಕ್ಕೆ ಲಾಭ ಆಗೋ ರೀತಿಯಲ್ಲಿ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಅಂತಾರಾಷ್ಟ್ರೀಯವಾಗಿ ಒಂದಷ್ಟು ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ಹೇಗೆ ಅನ್ನೋದನ್ನು ಭಾರತ ಈಗ ಯೋಚನೆ ಮಾಡಬೇಕಾಗತ್ತೆ. ಅದನ್ನು ಭಾರತದ ವಿದೇಶಾಂಗ ಇಲಾಖೆಯಲ್ಲಿರುವಂತಹ ಡಿಪ್ಲೊಮ್ಯಾಟ್ಸ್ ಚೆನ್ನಾಗಿ ಗೊತ್ತು ಅವ್ರಿಗೆ ಹೆಂಗೆ ಮಾಡಬೇಕು ಅಂತ, ಅದನ್ನು ಅವರು ಮಾಡ್ತಾರೆ. ಏನು ಉಪಾಧ್ಯಕ್ಷೆ ಆಗುವಂತಹ ಕಮಲಾ ಹ್ಯಾರಿಸ್ ಅಂತ ದೊಡ್ಡ ಲಾಭ ಏನಾಗಲ್ಲ. ಅವರು ಭಾರತ ಮೂಲದವರು ಆದ ತಕ್ಷಣ ಅವರೇನು ಭಾರತದ ಪರವಾಗಿ ಕೆಲಸ ಮಾಡ್ತಾರೆ ಅಂತೇನಲ್ಲ. ಭಾರತ ಮೂಲದವರಾದರೂ ಕೂಡ ಅಲ್ಲವರು ಆ ಮಟ್ಟಿಗೆ ಬೆಳೆದಿದ್ದಾರೆ, ಉಪಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲೋ ಮಟ್ಟಿಗೆ ಅಂದರೆ ಅವರು ಪ್ಯೂರ್ ಅಮೆರಿಕನ್ಸೇ ಆಗಿ ಹೋಗಿರ್ತಾರೆ. ಅವರು ಅಮೆರಿಕದ ಹಿತಾಸಕ್ತಿಯನ್ನೇ ನೋಡೋದು. ಆದರೂ ಕೂಡ ಭಾರತ ಮೂಲದವರು ಅನ್ನುವಂಥ ಒಂದು ಏನಾದರೂ ಸಾಫ್ಟ್ ಕಾರ್ನರ್ ಇದ್ದರೆ ಅದು ಸ್ವಲ್ಪ ಏನಾದರೂ ಹೆಲ್ಪ್ ಆದರೂ ಆಗಬಹುದು ಹೊಸ ಅಡ್ಮಿನಿಸ್ಟ್ರೇಷನ್ ಜೊತೆ ಭಾರತಕ್ಕೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ. ಏನು ಅಲ್ಲಿ ಗೆದ್ದಿರುವಂಥ ಪಕ್ಷದ ಸಿದ್ಧಾಂತಗಳ ವಿಚಾರಕ್ಕೆ ಬಂದರೆ, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಫಾರಿನ್ ಪಾಲಿಸಿಯಲ್ಲಿ ಎರಡು ದೇಶಗಳ ಮಧ್ಯೆ ವ್ಯವಹಾರ ನಡಿಬೇಕಾದ್ರೆ ಚುನಾಯಿತ ಸರ್ಕಾರವನ್ನು ಲೀಡ್ ಮಾಡ್ತಿರುವಂತಹ ಸರ್ಕಾರದ ಅಫಿಷಿಯಲ್ ಪಾಲಿಸಿ ಮಾತ್ರ ಮ್ಯಾಟ್ರ್ ಆಗುತ್ತೆ. ಎರಡು ಸರ್ಕಾರಗಳ ಮಧ್ಯದ ಅದು ವ್ಯವಹಾರ ಆಗುತ್ತೆ. ಹಾಗಾಗಿ ಅವರು ಯಾವ ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಅದರ ಸಿದ್ಧಾಂತ ಏನನ್ನೋದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಲ್ಲ ಸಾಮಾನ್ಯವಾಗಿ. ಆದರೂ ಕೂಡ ಜನರಲಿ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳ್ತಾ ಇರುವಂಥದ್ದು, BJPಯ ತತ್ವ ಸಿದ್ಧಾಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ರಿಪಬ್ಲಿಕನ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಸಿಂಕ್ ಆಗುತ್ತೆ. ಆದರೆ ಡೆಮೊಕ್ರೆಟಿಕ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ BJP ತತ್ವ ಸಿದ್ಧಾಂತ ಅಷ್ಟೊಂದು ಸಿಂಕ್ ಆಗಿ ಬರೋದಿಲ್ಲ. ವಿಶೇಷವಾಗಿ ಈ ಡೆಮೊಕ್ರಾಟ್ಸ್ ಹೇಗೆ ಅಂತ ಹೇಳಿದ್ರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ಇಶ್ಯೂ ಆದರೂ ಕೂಡ ಮೂಗು ತೂರಿಸ್ಕೊಂಡು ಹೋಗೋದು ಜಾಸ್ತಿ. ವಿಶೇಷವಾಗಿ ಮಾನವ ಹಕ್ಕು, ಸಿವಿಲ್ ರೈಟ್ಸು ಇತ್ಯಾದಿಗಳ ವಿಚಾರಕ್ಕೆ ಅವರು ಮೂಗು ತೂರಿಸ್ಕೊಂಡು ಹೋಗೋದು ಜಾಸ್ತಿ. ಅಮೆರಿಕಕ್ಕೆ ಒಂದು ರಾಷ್ಟ್ರ ಆಗಿ ಫಿನಾನ್ಷಿಯಲಿ ನಷ್ಟ ಆದರೂ ಪರವಾಗಿಲ್ಲ, ಮೂಗು ತೂರಿಸ್ಕೊಂಡು ಹೋಗ್ತಾರೆ ಅವರು ಸಾಮಾನ್ಯವಾಗಿ. ಆದರೆ ಈ ಡೆಮೊಕ್ರೆಟಿಕ್ ಪಾರ್ಟಿಯವರು ಸ್ವಲ್ಪ ಅದೇ ರೀತಿ ಮೂಗು ತೂರಿಸೋದ್ರಲ್ಲಿ ಅವ್ರೇನು ಭಾರಿ ವ್ಯತ್ಯಾಸ ಇಲ್ಲ. ಆದರೆ ಟ್ರಂಪ್ ಅವ್ರು ಏನು ಮಾಡ್ತಿದ್ರು ಅಂದರೆ, ಜಗತ್ತಲ್ಲಿ ಹಾಳಾಗಿ ಹೋಗಲಿ, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿಂದ ಹೊರಗೆ ಬಂದಿದ್ದಾರೆ ಅವರು, ವಾತಾವರಣ ಹಾಳಾಗಿ ಹೋಗಲಿ, ಕಾಡ್ಗಿಚ್ಚೆ ಬೀಳಲಿ ಜಗತ್ತಲ್ಲಿ, ಏನೇ ಆಗಲಿ, ಯಾವುದೋ ಒಂದು ದೇಶದಲ್ಲಿ ಯಾವುದೋ ಕಮ್ಯುನಿಟಿಗೆ ಏನೋ ಸಮಸ್ಯೆ ಆಗಲಿ, ಯಾವುದೋ ಒಬ್ಬ ದೇಶದಲ್ಲಿ ಒಬ್ಬ ಸರ್ವಾಧಿಕಾರಿ ಮಿತಿಮೀರಿ ವರ್ತಿಸ್ತಾ ಇರಲಿ, ನನಗೇನು ಸಂಬಂಧ, ನನಗೆ ಅಮೇರಿಕದ ಬಿಸ್ನೆಸ್ ನಾನು ನೋಡ್ಕೋತೀನಿ, ಆ ರೀತಿ ವ್ಯಕ್ತಿತ್ವ ಇತ್ತು ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಆದರೆ ಸಾಮಾನ್ಯವಾಗಿ ಅಮೇರಿಕ ಆ ರೀತಿ ಬಿಹೇವ್ ಮಾಡಲ್ಲ. ಅಮೇರಿಕದ ಉಳಿದ ಯಾವುದೇ ಸರ್ಕಾರಗಳು ಆ ರೀತಿ ಬಿಹೇವ್ ಮಾಡಲ್ಲ. ಅವರು ಜಗತ್ತಿನಾದ್ಯಂತ ನಾವು ಒಂಥರ ಏನೇ ಸಮಸ್ಯೆ ಇರಲಿ ಮಧ್ಯದಲ್ಲಿ ನಾವು ಬರ್ತೀವಿ ಸಾಲ್ವ್ ಮಾಡೋಕ್ಕೆ ಅನ್ನೋ ರೀತಿಯ ಆಟಿಟ್ಯೂಡ್ ಅಮೇರಿಕದಿದ್ದೇ ಇರುತ್ತೆ. ಸೊ ಮುಂದಿನ ಸರ್ಕಾರ ಅದೇ ರೀತಿ ಬಿಹೇವ್ ಮಾಡಬಹುದು. ಭಾರತವು ಸೇರಿದಂತೆ ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗುವಂಥ ಕೆಲವೊಂದಷ್ಟು ಅಂತಾರಾಷ್ಟ್ರೀಯ ಮಹತ್ವದ ಪಾಲಿಸಿ ಮೇಕಿಂಗ್ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆಯುವ ಕೆಲವೊಂದಷ್ಟು ಪಾಲಿಸಿ ಮೇಕಿಂಗ್ ಸಂದರ್ಭದಲ್ಲಿ ಅಮೆರಿಕ ಮೂಗು ತೂರಿಸಬಹುದು. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಅಮೆರಿಕ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೀ ಪಾಯಿಂಟ್ಸನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.